ಶಬರಿಮಲೆ ಮಾಲೆಯನ್ನ ಹಾಕಿದ್ದಕ್ಕೆ ಕಾಲೇಜಿಗೆ ನೋ ಎಂಟ್ರಿ ವಿದ್ಯಾರ್ಥಿಗಳನ್ನ ಹೊರಗೆ ಹಾಕಿದಂತಹ ಪ್ರಿನ್ಸಿಪಲ್ ಚಿಕ್ಕಮಗಳೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಎನ್ಆರ್ಪುರ ತಾಲೂಕು ಬಾಳೆಹೊನ್ನೂರಿನಲ್ಲಿ ಕಡ್ಲೆಮಕ್ಕಿ ಎನ್ನುವಂತಹ ಕಾಲೇಜಿನಲ್ಲಿ ನಡೆದಂತಹ ಘಟನೆ ಶಬರಿಮಲೆ ಮಾಲೆಯನ್ನ ಹಾಕಿದ್ದಕ್ಕೆ ಕಾಲೇಜಿಗೆ ನೋ ಎಂಟ್ರಿ ವಿದ್ಯಾರ್ಥಿಗಳನ್ನ ಹೊರಗೆ ಹಾಕಿರುವಂತಹ ಪ್ರಿನ್ಸಿಪಲ್ ಚಿಕ್ಕಮಗಳೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಎನ್ಆರ್ಪುರ ತಾಲೂಕು ಬಾಳೆಹೊನ್ನೂರಿನಲ್ಲಿ ಕಡ್ಲೆಮಕ್ಕಿ ಕಾಲೇಜು ಇದೇ ಮೊದಲ ಬಾರಿಗೆ ಶಬರಿಮಲೆ ಮಾಲೆಯನ್ನ ಧರಿಸಿದಂತಹ ಪಿಯುಸಿ ವಿದ್ಯಾರ್ಥಿ ಮಾಲೆ ಹಾಕಿದ್ದಕ್ಕೆ ಕಾಲೇಜು ಆಡಳಿತ ಮಂಡಳಿ ವಿರೋಧ ಮಾಲೆ ವಸ್ತ್ರ ಸರ ಎಲ್ಲ ತೆಗೆದು ಒಳಗೆ ಬಾ ಅಂತ ಹೇಳಿ ಆಗ್ರಹ ತಲೆ ಅಂದ್ರೆ ಮಾಲೆಯನ್ನ ತೆಗೆದು ಒಳಗೆ ಬಾ ಇಲ್ಲ ಬೇಡ ಅಂತಂದ್ರೆ ಆಡಳಿತ ಮಂಡಳಿ ಬರಲೇಬೇಡ ಅಂತ ಹೇಳಿದ್ದಾರೆ ಹೀಗೆ ಮಾಲೆಯನ್ನ ಧರಿಸಿ ಬರೋದ್ರಿಂದ ಕಾಲೇಜಿನಲ್ಲಿ ಜಾತಿ ಭೇದ ಮಾಡ್ತಾರೆ ಮಾಲೆಯನ್ನ ತೆಗೆದು ಬರುವಂತೆ ಆಡಳಿತ ಮಂಡಳಿ ತಾಕೀತು ವಿದ್ಯಾರ್ಥಿಯನ್ನ ಕಾಲೇಜಿನಿಂದ ಹೊರ ಹಾಕಿದಂತಹ ಆಡಳಿತ ಮಂಡಳಿ ಎಲ್ಲಾಗಿರೋ ಘಟನೆ ಇದು ಚಿಕ್ಕಮಗಳೂರಿನಲ್ಲಾಗಿರೋ ಘಟನೆ ನನಗೊಂದು ಅರ್ಥ ಆಗ್ತಾ ಇಲ್ಲ ನವೆಂಬರು ಮತ್ತೆ ಡಿಸೆಂಬರು ಜನವರಿಯಲ್ಲಿ ಸಂಕ್ರಾಂತಿ ಬರುತ್ತೆ ಸಂಕ್ರಾಂತಿಯ ಸಮಯದಲ್ಲಿ ಮಾಲಾಧಾರಿಗಳು ಶಬರಿಮಲೆಗೆ ಹೋಗ್ತಾರೆ ಅಲ್ಲಿ ಆ ಒಂದು ಮಾಲೆಯನ್ನು ತೆಗೆಯುವಂತಹ ಸಂಪ್ರದಾಯ ಇರುತ್ತೆ ಅಂತಂದ್ರೆ ಇದು ಸೀಸನ್ ಈ ಸೀಸನ್ ನಲ್ಲಿ ಎಲ್ಲರೂ ಕೂಡ ಮಾಲೆಯನ್ನ ಧರಿಸ್ತಾರೆ ಆಲ್ಮೋಸ್ಟ್ ಆಲ್ ಗಂಡು ಮಕ್ಕಳು ಆದ್ರೆ ನನ್ನ ಪ್ರಶ್ನೆ ಏನು ಅಂತಂದ್ರೆ ಕಾಲೇಜಿಗೆ ಮಾಲೆಯನ್ನ ಹಾಕೊಂಡು ಹೋಗಿರುವಂತಹ ಒಬ್ಬ ವ್ಯಕ್ತಿ ಹೋಗ್ತಾನೆ ಅಲ್ಲಿ ಹೋದ್ರೆ ನೀನು ಮಾಲೆ ಹಾಕೋದಿದ್ರೆ ಕಾಲೇಜಿಗೆ ಬರೋದು ಬೇಡ ಜಾತಿ ಭೇದಗಳ ಒಂದು ಡಿವೈಡ್ ಆಗೋದು ಬೇಡ ಜಾತಿ ಭೇದ ಅಂತ ಕಚ್ಚಾಡೋದು ಬೇಡ ಆ ಒಂದು ಕಾರಣಕ್ಕೆ ನೀನು ಮಾಲೆ ತೆಗೆದಿಟ್ಟು ಬಾ ಅಂತ ಹೇಳ್ತಾರೆ ನನಗೊಂದು ಡೌಟ್ ಇರೋದು ಏನು ಅಂತಂದ್ರೆ ಮತ್ತೆ ಗಲಾಟೆ ಆಗ್ಬೇಕಾ ನಿಮ್ಗೆ ಹಿಂದೂ ಮುಸಲ್ಮಾನ್ ಅಂತ ಹೇಳಿ ಮತ್ತೆ ಎಲ್ರೂ ಕೂಡ ಸಾಯ್ಬೇಕಾ ಅಂತ ಹೇಳಿ ನನಗದು ಗೊತ್ತಾಗ್ತಾ ಇಲ್ಲ ಈಗ ಮಾಲೆಯನ್ನ ತೆಗೆದಿಟ್ಟು ಬಾ ಅಂತಂದ್ರೆ ಅಲ್ಲಿ ಹೆಣ್ಣು ಮಕ್ಕಳು ಹಿಜಾಬನ್ನ ಹಾಕೊಂಡು ಬರ್ತಾರೆ ಹಿಜಾಬನ್ನು ಕೂಡ ಜಾತಿ ಭೇದದ ವಿಚಾರವಾಗಿ ತೆಗೆದಿಡು ಅಂತ ಹೇಳ್ದಂಗಾಯ್ತು ಹಿಜಾಬ್ ತೆಗಿ ಅಂತ ಹೇಳಿದ್ರೆ ಮುಸ್ಲಿಂ ಹೆಣ್ಣು ಮಕ್ಕಳು ಸುಮ್ಮನೆ ಇರ್ತಾರ ದಂಗೆ ಆಗಿದ್ದನ್ನ ನೀವು ನೋಡಿದ್ದೀರಾ ಅಂತಂದ್ರೆ ಮುಸ್ಲಿಂ ಹೆಣ್ಣು ಮಕ್ಕಳು ಹಿಜಾಬನ್ನ ಧರಿಕೆ ಮಾಡಿ ಬರಬಹುದು ಶಾಲೆಗಳಿಗೆ ಕಾಲೇಜುಗಳಿಗೆ ಆದರೆ ಈ ಒಂದು ಹುಡುಗ ಶಬರಿಮಲೆ ಮಾಲೆಯನ್ನ ಧರಿಸಿ ಬರೋ ಹಾಗಿಲ್ಲ ಯಾಕಪ್ಪ ಯಾಕೆ ಹಾಗಾಗಬಾರ್ದು ಎಲ್ಲರಿಗೂ ಒಂದೇ ರೂಲ್ಸ್ ಅಂದ್ರೆ ಎಲ್ಲರಿಗೂ ಒಂದೇ ರೂಲ್ಸ್ ಹಿಜಾಬ್ ಹಾಕಂಗಿಲ್ಲ ಮಾಲೆ ಹಾಕಂಗಿಲ್ಲ ಅಂದ್ರೆ ಮಾಲೆ ಹಾಕಂಗಿಲ್ಲ ಅಂತ ಹೇಳಿ ವೈ ಹಿಜಾಬ್ ಹಾಕಿರುವಂತಹ ಹೆಣ್ಣು ಮಗಳನ್ನ ಒಳಗೆ ಬಿಟ್ಕೊಂಡು ಮಾಲೆ ಹಾಕಿರುವಂತಹ ಗಂಡು ಮಗನನ್ನ ಯಾಕೆ ಹೊರಗಡೆ ಇಟ್ಕೊಂಡಿದ್ದೀರಾ ಯಾಕೆ ಒಳಗಡೆ ಬಿಡ್ತಾ ಇಲ್ಲ ಜಾತಿ ಧರ್ಮ ಭೇದ ಯಾವುದು ಇರಬಾರ್ದು ಅಂತಂದ್ರೆ ಎಲ್ಲರನ್ನೂ ಒಳಗಡೆ ಕರ್ಕೊಳ್ಳಿ ಇಲ್ಲ ಎಲ್ಲರನ್ನೂ ಹೊರಗಾಕಿ ಯಾಕೆ ಹಿಂದೂಗಳ ಈ ಒಂದು ಸಂಪ್ರದಾಯವೇ ನಿಮ್ಮ ಕಣ್ಣಿಗೆ ಬೀಳುತ್ತೆ ಯಾಕೆ ಹಿಂದೂಗಳೇ ಬಲಿಯಾಗಬೇಕು ಏನಾದ್ರೂ ಮಾಡ್ತಾನಾ ಅಯ್ಯಪ್ಪನ ಸ್ವಾಮಿಯ ಒಂದು ಮಾಲೆಯನ್ನು ಹಾಕೊಂಡು ಅವನು ಏನಾದ್ರೂ ಮಾಡ್ತಾನಾ ಅವನಿಂದ ಏನು ಪ್ರಾಬ್ಲಮ್ ಏನಾಗುತ್ತೆ ಅವರವರ ಒಂದು ಧರ್ಮಾಚರಣೆ ಮಾಡ್ಕೊಳ್ಳಿ ಬಿಡಿ ಶಾಲೆಯಲ್ಲಿ ಮತ್ತೆ ಕಾಲೇಜಿನಲ್ಲಿ ಮಾಡೋ ಹಾಗಿಲ್ಲ ಅಂತಂದ್ರೆ ಹಿಜಾಬ್ ಯಾಕೆ ಹಾಕರಿಸ್ತೀರಾ ಹಾಗಾದ್ರೆ ವೈ ಇದೇ ರೀತಿ ಮಾಡಿದ್ರೆ ಹಿಂದೂ ಮುಸಲ್ಮಾನ್ ಜಗಳ ಆಗುತ್ತೆ ಹೇಳಿ ಒಂದ್ಸಲ ಹಿಜಾಬನ್ನ ತೆಗೆದಿಟ್ಟು ಬನ್ನಿ ಅಂದಿದ್ದಕ್ಕೆ ಇಡೀ ಶಿವಮೊಗ್ಗದೇ ಹತ್ಕೊಂಡು ಉರ್ದಿತ್ತು ಹಿಜಾಬನ್ನ ತೆಗೆದಿಡಿ ಅಂತ ಹೇಳಿದಾಗ ನಾವು ತೆಗೆಯೋದಿಲ್ಲ ನಾವು ಬುರ್ಕ ಹಾಕೊಂಡು ಬರ್ತೇವೆ ಅಂತ ಹೇಳಿ ಇಡೀ ಗಲಾಟೆಯನ್ನೇ ಮಾಡಿದ್ರು ಈಗ ಅದೇ ಗಲಾಟೆ ಮತ್ತೆ ಬರೀಬೇಕಾ ನಿಮ್ಗೆ ಅಯ್ಯಪ್ಪನ ಮಾಲಾಧಾರಿಗಳಿಗೆ ಯಾಕೆ ಪ್ರವೇಶವನ್ನ ಕೊಟ್ಟಿಲ್ಲ ಕಾಲೇಜಿನಲ್ಲಿ ಎಲ್ಲರಿಗೂ ಒಂದೇ ರೂಲ್ಸ್ ಅಂದ್ರೆ ಎಲ್ಲರಿಗೂ ಒಂದೇ ರೂಲ್ಸ್ ಮಾಡಿ
ಕಾಲೇಜಿನಲ್ಲಿ ಒಂದು ರೂಲ್ಸ್ ಇದೆ, ಫ್ರೀ ಹೇರ್ನ ಬಿಟ್ಕೊಂಡು ಬರಬಾರ್ದು, ಫ್ಯಾಷನ್ ಮಾಡ್ಕೊಂಡು ಬರಬಾರ್ದು ಅನ್ನೋದು ರೂಲ್ಸ್ ಇದೆ. ಅದು ವೈ ಹಿಜಾಬ್ ಹಾಕೊಂಡು ಬರಬಾರ್ದು ಯಾಕೆ ಹೇಳಲ್ಲ ನೀವು? ದಂಗೆ ಹೇಳ್ತಾರೆ ಅನ್ನುವಂಥ ಕಾರಣಕ್ಕೆ ಹೇಳಲ್ಲ. ಈ ಮಾಲಾಧಾರಿ ಏನು ಮಾಡಿದ್ದ ಸರ್? ಅಯ್ಯಪ್ಪನ ಮಾಲಾಧಾರಿ ಏನು ಮಾಡಿದ್ದ ನಿಮಗೆ? ಅವರವ್ರ ಆಚರಣೆ ಅವ್ರವ್ರು ಮಾಡ್ಕೊಳ್ಳಿ ಬಿಡಿ. ನೀವು ಹಿಂಗೆ ಮಾಡ್ತಾ ಹೋದ್ರೆ ಚಿಕ್ಕಮಗಳೂರು ಕೂಡ ಹತ್ಕೊಂಡು ಉರಿಯುತ್ತೆ. ಒಬ್ಬ ವ್ಯಕ್ತಿಯನ್ನ, ಅದು ಮಾಲಾಧಾರಿಯನ್ನ ನೀವು ಒಳಗಡೆ ಬಿಟ್ಕೊಂಡಿಲ್ಲ ಅಂತಂದ್ರೆ ಎಲ್ಲರೂ ಮಾಲೆ ಹಾಕ್ತಾರೆ. ಆಮೇಲೆ ಅದೇ ಕಾಲೇಜಿನಲ್ಲಿದ್ದವರು ಏನ್ ಮಾಡ್ತೀರಾ ಅವಾಗ? ಮಾಲೆ, ವಸ್ತ್ರ, ಸರ ಎಲ್ಲ ತೆಗೆದು ಒಳಗಡೆ ಬಾ ಅಂತಂದ್ರೆ, ಹಿಜಾಬ್ ತೆಗೆದುಬಿಟ್ಟು ಒಳಗಡೆ ಬಾ ಅಂತ ಹೇಳ್ತೀರಾ? ಹೇಳೋ ತಾಕತ್ತಿರುತ್ತಾ ನಿಮ್ಗೆ? ವೈ ಹಿಂದೂ ಟಾರ್ಗೆಟ್ ಮಾಡ್ತೀರಾ? ಎಲ್ಲರಿಗೂ ರೂಲ್ಸ್ ಅಂದ್ರೆ ಎಲ್ಲರಿಗೂ ರೂಲ್ಸೇ. ಹೆಣ್ಣು ಮಕ್ಕಳು ಹೀಗೆ ಬರಬೇಕು ಅಂದ್ರೆ ಹೀಗೆ ಬರಬೇಕು. ತಲೆ ಪೂರ್ತಿ ಮುಚ್ಕೊಂಡು ಬರ್ತೀನಿ ಅಂತ ಒಂದು ವಿದ್ಯಾರ್ಥಿ, ಇಲ್ಲ ನಾನು ಹಿಂಗೆ ಬರ್ತೀನಿ ಅಂತ ಒಂದು ವಿದ್ಯಾರ್ಥಿನಿ, ಇಲ್ಲ ನಾ ಮಾಲೆ ಹಾಕ್ಕೊಂಡು ಬರ್ತೀನಿ ಅಂತ ಒಬ್ಬ ವಿದ್ಯಾರ್ಥಿ. ಬೇಕಾಗಿಲ್ಲ, ಎಲ್ಲರಿಗೂ ಒಂದೇ ರೂಲ್ಸ್ ಮಾಡಿ. ಶಿಕ್ಷಣ ಸಚಿವರೇ, ಎಲ್ಲರಿಗೂ ಒಂದೇ ರೂಲ್ಸ್ ಮಾಡಿ. ಆಗುತ್ತಾ ನಿಮ್ಮ ಕೈಲಿ? ಆಗುತ್ತಾ? ಮಾಡಿ ನೋಡ್ಲಿ. ಒಂದು ದಿನ ಆ ಒಂದು ಆದೇಶ ಜಾರಿ ಆಗಲಿ, ಅವಾಗ ಹೇಗಾಗುತ್ತೆ ನೋಡ್ಕೊಳ್ಳಿ. ಕರ್ನಾಟಕವೇ ಹತ್ಕೊಂಡು ಉರಿಯುತ್ತೆ. ಯಾಕೆ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತೀರಾ? ಶಬರಿಮಲೆ ಮಾಲಾಧಾರಿಗಳನ್ನ ಯಾಕೆ ಬಿಟ್ಕೊಂಡಿಲ್ಲ ಕಾಲೇಜಿನ ಒಳಗಡೆ? ಹೇಳೋರು ಕೇಳೋರಿಲ್ಲ ಅಂತನಾ? ಶಿಕ್ಷಣ ಸಚಿವರು ಇದಕ್ಕೆ ಆನ್ಸರ್ ಕೊಡಬೇಕು. ಎಲ್ಲರಿಗೂ ಒಂದೇ ರೂಲ್ಸ್ ಮಾಡ್ರಿ. ಹಿಜಾಬ್ ಗಿಜಾಬ್ ಏನೂ ಬೇಡ. ಹೆಂಗ ಹೋಗ್ತೀವೋ ಹಂಗೆ ಹೋಗ್ತೀವಿ ಕಾಲೇಜ್ಗಳಿಗೆ. ಆಗ ಮಾಲಾಧಾರಿನೂ ಒಳಗಡೆ ಬರೋದಿಲ್ಲ. ತಾಕತ್ತಿಲ್ಲ ಇಲ್ಲಿ ಮಾಲಾಧಾರಿಗಳನ್ನ ಒಳಗಡೆ ಬಿಟ್ಕೊಳ್ತಿಲ್ವಂತೆ. ಓದುವ ಮನಸ್ಥಿತಿ ಎಲ್ಲಿರುತ್ತೋ ಅಲ್ಲಿ ಓದ್ಲಿಕ್ಕೆ ಸಾಧ್ಯ. ಅವನು ಹೇಗೆ ಬರ್ತಾನೆ ಅನ್ನೋದು ಮುಖ್ಯ ಅಲ್ಲ. ಅವನು ಮಾಲೆ ಹಾಕೊಂಡು ಬರ್ತಾನೋ, ಕಾಲಿಗೆ ಚಪ್ಪಲಿ ಇಲ್ಲದೆ ಬರ್ತಾನೋ, ಅಥವಾ ಸ್ನಾನ ಮಾಡದೆ ಬರ್ತಾನೋ, ಅದೆಲ್ಲ ನಿಮ್ಗೆ ಯಾಕೆ? ಓದುವ ಮನಸ್ಥಿತಿ ಅವನಿಗಿದೆ, ಓದುವ ಮನಸ್ಸು ಅವನಿಗಿದೆ, ಕಲಿಸುವ ಮನಸ್ಸು ನಿಮಗಿದ್ರೆ ಸಾಕು. ಅಗತ್ಯ ಇಲ್ಲ ಇಲ್ಲಿ ಹಿಜಾಬ್ ಹಾಕೊಂಡು ಬರಲಿ, ಮಾಲೆ ಹಾಕೊಂಡು ಬರಲಿ. ಅಗತ್ಯ ಏನಿದೆ ಶಿಕ್ಷಣಕ್ಕೆ, ವಿದ್ಯಾಭ್ಯಾಸಕ್ಕೆ? ಇವೆಲ್ಲ ಯಾಕೆ? ರೂಪುರೇಷೆಗಳು ಯಾಕೆ? ಅಲ್ಲಿ ಯಾವ ಅಲಂಕಾರ ಮಾಡಿದ್ಯಾ ಅಂತ ವಿದ್ಯಾ ಸರಸ್ವತಿ ಬಂದು ನಿಮ್ಮ ಮೇಲೆ ಕುತ್ಕೊಳ್ತಾಳ? ಇಲ್ಲ ಅಲ್ವಾ? ಕಲಿಯುವ ಮನಸ್ಸಿದ್ರೆ ಮಾತ್ರ ಬಂದು ಕುತ್ಕೊಳ್ತಾಳ ಅವಳು. ನಿಮ್ಮ ಆಚಾರಕ್ಕೆ ಹೇಳ್ತಿದ್ದೆ. ಮತ್ತೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.